ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಮೂಲದ ಶಿಕ್ಷಣ ಸಂಸ್ಥೆಯೊಂದು ಜನರಿಗೆ ಮೋಸ ಮಾಡ್ತಿದೆ. ಕನ್ನಡ ಮಾಧ್ಯಮದಲ್ಲಿ ಅನುಮತಿ ಪಡೆದು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಿಬಿಎಸ್ಇ ಶಿಕ್ಷಣ ನೀಡ್ತಾ ಇರೋದು ಇದೀಗ ಬೆಳಕಿಗೆ ಬಂದಿದೆ. ಹೀಗೆ ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡ್ತಾ ಇರೋ ಶಿಕ್ಷಣ ಸಂಸ್ಥೆಗೆ ನೋಟಿಸ್ ಜಾರಿ ಮಾಡಲಾಗಿದೆ. ರಾಜ್ಯ ಸರ್ಕಾರ ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡವನ್ನ ಗಟ್ಟಿಗೊಳಿಸಲು ಶ್ರಮಿಸ್ತಾ ಇದೆ. ಆದರೆ ಮಹಾರಾಷ್ಟ್ರದ ಪುಣೆ ಮೂಲದ ಶಿಕ್ಷಣ ಸಂಸ್ಥೆಯೊಂದು ಸಿಬಿಎಸ್ಇ ಹೆಸರಲ್ಲಿ ಮೋಸ ಮಾಡ್ತಿದೆ. ಪುಣೆ ಮೂಲದ ತೇಜಸ ಎಜುಕೇಷನ್ ಅಂಡ್ ರಿಸರ್ಚ್ ಫೌಂಡೇಶನ್ ಹೆಸರಿನ ಶಿಕ್ಷಣ ಸಂಸ್ಥೆಯು ಬೆಳಗಾವಿಯ ಸದಾಶಿವನಗರದಲ್ಲಿ ಆರ್ಯನ್ ವರ್ಲ್ಡ್ ಸ್ಕೂಲ್ ಹೆಸರಿನಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಆರಂಭಿಸಿದೆ. ಈ ಸಂಸ್ಥೆಯು ಕನ್ನಡ ಮಾಧ್ಯಮದ ಶಾಲೆ ನಡೆಸುವುದಾಗಿ ಅನುಮತಿ ಪಡೆದು ಕಳೆದ 4 ವರ್ಷದಿಂದ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡುತ್ತಿದೆ. ಯಾವಾಗ ಶಿಕ್ಷಣ ಸಂಸ್ಥೆ ವಿರುದ್ಧ ಜಿಲ್ಲಾಧಿಕಾರಿ ಎನ್ ಜೈರಾಮ್ ಅವರಿಗೆ ದೂರುಗಳು ಕೇಳಿಬಂದು ಆಗಲೇ ಅವರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲಿಸುವಂತೆ ಸೂಚಿಸಿದಾಗ ವಿಚಾರ ಬೆಳಕಿಗೆ ಬಂದಿದೆ. ಸದಾಶಿವನಗರದ ಆರ್ಯನ್ ಶಾಲೆಯ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾನು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆ ಶಾಲೆಗೆ ಭೇಟಿ ಕೊಟ್ಟಿದ್ವಿ. 2015-16ನೇ ಸಾಲಿಗೆ ಕನ್ನಡದಲ್ಲಿ ನಡೆಸ್ತಕ್ಕಂಥ ಶಾಲೆಯ ಅನುಮತಿಯನ್ನು ಪಡೆದುಕೊಂಡು ಪೂರ್ತಿಯಾಗಿ ಇಂಗ್ಲೀಷ್ ನಡೆಸ್ತಾ ಇರೋದು ಕಂಡುಬಂದಿತ್ತು. ಅಲ್ಲಿ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಪಠ್ಯಪುಸ್ತಕಗಳು ಇರಲಿಲ್ಲ ಹಾಗೂ ಹೊರಗಿನ ವಸ್ತುಗಳನ್ನು ಮಾರ್ತಕ್ಕಂಥದ್ದು ಕಂಡುಬಂತು. ಅದಕ್ಕಾಗಿ ಅವರಿಗೆ ಇವತ್ತು ನೋಟಿಸ್ ನೀಡಿ 7 ದಿನಗಳಲ್ಲಿ ಉತ್ತರಿಸಲು ಹೇಳಿದ್ದೀವಿ. ಅವರ ಮೇಲೆ ಕಠಿಣ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಇನ್ನು ದಾಳಿ ವೇಳೆ ಅಧಿಕಾರಿಗಳಿಗೆ ಎಲ್ಲಾ ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿರೋದು, ಸರ್ಕಾರಿ ಪಠ್ಯಪುಸ್ತಕಗಳನ್ನ ಬಳಸದೇ ಇರೋದು, ಪ್ರತಿಯೊಬ್ಬ ಮಕ್ಕಳಿಂದ 30,000 ಶುಲ್ಕ ಪಡಿತಾ ಇರೋದು ಕಂಡುಬಂದಿದೆ. ಅಲ್ಲದೆ ಶಾಲೆಯಲ್ಲಿ ಬುಕ್ಸ್, ಯೂನಿಫಾರ್ಮ್, ಸ್ಕೂಲ್ ಬ್ಯಾಗ್ ಮಾರಾಟ ಮಾಡ್ತಾ ಇರೋದು ಕೂಡ ಬೆಳಕಿಗೆ ಬಂದಿದೆ. ತಕ್ಷಣವೇ ಅಧಿಕಾರಿಗಳು ನೋಟಿಸ್ ಜಾರಿಗೊಳಿಸಿ 7 ದಿನಗಳಲ್ಲಿ ಉತ್ತರಿಸುವಂತೆ ಎಚ್ಚರಿಕೆ ನೀಡಿದ್ದಾರೆ. ಶಿಕ್ಷಣ ಇಲಾಖೆಯಿಂದ ಕನ್ನಡ ಪ್ರಾಥಮಿಕ ಶಾಲೆಯನ್ನ ತೆಗಿತೀವಿ ಅಂತಂದು ಇವತ್ತು ಅನುಮತಿಯನ್ನ ಪಡೆದು ಅಲ್ಲಿ ಆಂಗ್ಲ ಮಾಧ್ಯಮದ ಸ್ಕೂಲನ್ನು ತೆರೆದಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳನ್ನ ಅಲ್ಲಿ ಅವರು ಒಂದು ಡೊನೇಷನ್ ಹಾವಳಿ ಮುಖಾಂತರ ಸಾಕಷ್ಟು ಒಂಥರ ಲೂಟಿ ಮಾಡಿದ್ದಾರೆ. ಇದು ಖಂಡನೀಯ ವಿಷಯ ಆಗುತ್ತೆ. ಯಾಕಂದ್ರೆ ಇವತ್ತು ಸಾಕಷ್ಟು ಇಲ್ಲಿ ಬೆಳಗಾವಿಯ ಅಂತ ಸಾಕಷ್ಟು ಸಂಸ್ಥೆಗಳಿದಾವ. ಸರ್ಕಾರ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಏನು ಈ ಶಾಲೆ ಕನ್ನಡ ಮಾಧ್ಯಮ ಶಾಲೆಯನ್ನು ತೆಗಿತೀವಿ ಅಂತ ಅನುಮತಿ ತಗೊಂಡು ಆಂಗ್ಲ ಮಾಧ್ಯಮನ ಏನು ತೆರೆದಿದ್ದಾರೆ, ಇದಕ್ಕೆ ಸರ್ಕಾರ ಅವ್ರ ಮೇಲೆ ಕಠಿಣ ಕ್ರಮವನ್ನ ತಗೊಳ್ಬೇಕು. ಒಟ್ನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ಮಾಧ್ಯಮದಲ್ಲಿ ಅನುಮತಿ ಪಡೆದು ಆಂಗ್ಲ ಮಾಧ್ಯಮದ ಶಾಲೆ ನಡೆಸ್ತಾ ಇರುವ ಪ್ರಕರಣ ಪೋಷಕರನ್ನ ಬೆಚ್ಚಿ ಬೀಳಿಸಿದೆ. ಹೀಗೆ ಇನ್ನೆಷ್ಟು ಶಿಕ್ಷಣ ಸಂಸ್ಥೆಗಳು ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಡ್ತಾ ಇವೆ ಎಂಬುದನ್ನ ಪತ್ತೆ ಮಾಡಿ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾಮನ್ ವಸಂತ್ ಜೊತೆಗೆ ಶ್ರೀಧರ್ ಕೊಟಾರಗಸ್ತಿ, ಸುದ್ದಿ ಟಿವಿ.